ನಾವು ಎಲ್ಲ ಸ್ಟೇಟ್ಮೆಂಟು ಕೊಟ್ಟಾಯಿತು. 2023 ಆಗಿರೋದನ್ನ ಮತ್ತೆ ಇವರು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಚುನಾವಣೆ ಸಂದರ್ಭಕ್ಕೆ ಮಾತ್ರ. ಮೊನ್ನೆನೂ ಕೂಡ ಮಾಧ್ಯಮದವ್ರು ಕೇಳಿದ್ರು ನನಗೆ. ನಾ ಹೇಳಿದೆ ನೋಡಿ, ಇದು ಬಂದಿರೋದು ಬರೀ ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಎಲೆಕ್ಷನಿಗೋಸ್ಕರನೇ ಬಂದಿರೋದೇ ಹೊರತು ಡಿಲಿಮಿಟೇಷನ್ನು ಕೂಡ ಅವ್ರದ್ದು ಅದೇ ಟೈಮಿಗೆ ತಂದಿದ್ದಾರೆ. ಅದರಿಂದ ಸೌತ್ ಇಂಡಿಯನ್ ಸ್ಟೇಟ್ಸಿಗೆ ಎಷ್ಟು ಹೊಡ್ತಾ ಬೀಳುತ್ತೆ ಗೊತ್ತಾ? ನಾಳೆ ನಿಮ್ಮನ್ನು ಲೆಕ್ಕನ ಇಟ್ಕೊಳ್ಳಲ್ಲ ತಿಳ್ಕೊಳ್ಳಿ. ಈಗಲೇ ಆ್ಯಸ್ ಇಟ್ ಈಸ್. ನಾನು ನೋಡಿದ್ರೆ ಇಲ್ಲಿ ಸಂಸದದ್ದು ಎಂಥದ್ದು ಅವ್ರದ್ದು ಪ್ರೆಸ್ ಮೀಟ್, ಅವ್ರು ಏನು ಹೇಳಿದರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾಮೆಂಟ್ ಮಾಡೋ ಯೋಗ್ಯತೆಯೂ ಅವ್ರು ತಗೊಂಡಿಲ್ಲ. ಆದರೆ ಒಂದೇ ಒಂದು ಇದೇ ಥರ ವಾಯ್ಸ್ನ ಇವರೆಲ್ಲರೂ ಸಂಸದರು ನಾವು ಟ್ಯಾಕ್ಸ್ ಕಲೆಕ್ಷನಿಗೆ ಹೋಗ್ಬಿಟ್ಟು ಕೇಳ್ಬಿಡ್ಲಿ ನೋಡೋಣ. ಈಗ 5 ಲಕ್ಷ ಬಂದಿದೆ ಸೀತಾರಾಮ ಅಂತ ಹೇಳಿ, ಎಂಥದ್ದು ಸೀತಾರಾಮ ಎಂಥದವರು ನಿರ್ಮಲಾ ಸೀತಾರಾಮದು 5 ಕೋಟಿ ಏನೋ ಬಂದಿದೆ ಅಂತೆ. ಅದಿನ್ನೂ ಗೊತ್ತಿಲ್ಲ, ಬಂದಿದೆ ಅಂತೆ. ಅದಕ್ಕೊಂದು ಪ್ರೆಸ್ ಮೀಟ್ ಮಾಡಿದ್ರಿ ಇವತ್ತು, ನೀವೆಲ್ಲ ಹೋಗಿದ್ರಿ ಅಂತೇಳಿ ಭಾವಿಸ್ತೀವಿ. ಆಯ್ತು, ಬಂದಿರೋದಕ್ಕೆ ಇಷ್ಟು ಮಾಡ್ತಾರಲ್ಲ, ನಮ್ಮಿಂದ ತಗೊಂಡು ಹೋಗಿದ್ದಾರಲ್ಲ ಟ್ಯಾಕ್ಸು ವಿಶ್ವಗುರುಗೆ ಕೊಡೋಕ್ಕೆ. ವಿಶ್ವಗುರು ಅಡ್ರೆಸ್ಸೇ ಇಲ್ಲ ವಿಶ್ವದಲ್ಲಿ. ಈಗ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ನೋಡಿ, ಚುರುಮುರಿಗೆ ಬಂದು ನಿಂತ್ಕೊಂಡಿದೆ. ನಾನು ಇದನ್ನು ಹಾಸ್ಯ ಪದವಾಗಿ ನಾನು ಮಾಡ್ಬೋದು, ಯಾಕೆಂದರೆ ನಾನು ವಿರೋಧ ಪಕ್ಷದಲ್ಲಿ ಅವರಿಗೆ. ಆದರೆ ಒಂದು ಹೇಳ್ತೀನಿ, ಅಲ್ಲಿ ಟ್ರಂಪ್ ಅವರಿಗೆ ಹೋಗಿ ಮಸ್ಕ ಹೊಡೆಯೋದು ಅಲ್ಲಿ, ಇಲ್ಲಿ ಇಸ್ರೇಲಿಗೆ ಹೋಗಿ ಮಸ್ಕ ಹೊಡಿತಾರೆ, ಇರಾನಿಗೆ ಹೋಗಿ ಮಸ್ಕ ಹೊಡಿತಾರೆ. ಇವರು ಈ ನಮ್ಮ ದೇಶನ ಈಗ ರಷ್ಯಾದವರು ಚೈನಾದವ್ರು ನಂಬ್ತಾನೆ ಇಲ್ಲ ತಿಳ್ಕೊಳ್ಳಿ. ಅವ್ರಿಗೆ ಡೌಟು, ಇವ್ರು ಯಾವಾಗ ಇಲ್ಲಿ ಏನು ಎತ್ತಲ ಹೊಡಿತಾರೆ ಇವ್ರಿಗೆ ಗೊತ್ತಾಗಲ್ಲ ಅಂತ. ಯಾವಾಗಲೂ ಕೂಡ ಒಂದು ಶ್ರದ್ಧೆ ಇರಬೇಕು. ಯು ಆರ್ ಟೇಕಿಂಗ್ ನೋಡಿ, ನಮ್ಮ ದೇಶದೊಳಗೆ ಭಾವನಾತ್ಮಕದಿಂದ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸಾಯಂಕಾಲ 8-9 ಗಂಟೆಗೆ ನರೇಂದ್ರ ಮೋದಿಯವರು ಇಡೀ ನೇಷನ್ನ ಉದ್ದೇಶಿಸಿ ಹೆಣ್ಣುಮಕ್ಕಳ ಬಗ್ಗೆ ಏನೋ ಒಂದು ಇದನ್ನು ಮಾಡ್ತಾರೆ. 2023 ಪಾಸ್ ಆಯ್ತಲ್ಲ ಬಿಲ್ಲು, ಆದ ತಕ್ಷಣ ಎಲ್ಲಿ ಹೋದ್ರು ಗೊತ್ತಾ? ಅವರು ಸಾಯಂಕಾಲ ಎಲ್ಲಿ ಹೋಗಿದ್ರು ಹೇಳಿ? ಗುಜರಾತಿಗೆ ಹೋಗಿದ್ರು. ಗುಜರಾತಿಗೆ ಹೋಗಿ ಒಂದು ರೋಡ್ ಶೋ ಮಾಡ್ತಾರೆ. ನೀವು ನೋಡಿಬೇಕಾದ್ರೆ ಇದೆಲ್ಲ ಈ ತೇಜಸ್ವಿ ಸೂರ್ಯ ಇವರೆಲ್ಲ ಭಾರಿ ಏನು ಭಾಷಣ ಮಾಡೋದು, ಆ ರೀತಿ ಒಂದು ಸ್ವಲ್ಪ ಹೋಗಿ ಆ ಟ್ಯಾಕ್ಸ್ ಕಲೆಕ್ಷನಿಗೆ ಕೇಳಿಬಿಟ್ಟಿದ್ರೆ ಸಾಕಾಗಿತ್ತಪ್ಪ ಇವ್ರ ಮುಖಕ್ಕೆ. ಟ್ಯಾಕ್ಸ್ ಕಲೆಕ್ಷನಿಗೆ ಕೇಳಿದ್ರೆ ಸಾಕಾಗಿ. ಟ್ಯಾಕ್ಸ್ ಕಲೆಕ್ಷನಿಗೆ ಯಾರಾದರೂ ಇವ್ರು ವಾಯ್ಸ್ ಎತ್ತಿದಾರಾ? ದುಡ್ಡು ಕೊಡ್ತಾ ಇಲ್ಲ. ಎಷ್ಟು ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಸೆಂಟ್ರಲಲ್ಲಿ ಕೊಟ್ಟಿಲ್ಲ ಅಂದ್ರೂ ಕೂಡ RDPR ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ನನ್ನ ಎಜುಕೇಷನ್ ಮಕ್ಕಳು ಹೆಂಗೆ, ನಾವು 100ರಲ್ಲಿ ಎಲ್ಲದೂ ಕೊಟ್ಟಿಲ್ಲ ನಾವು ಇಲಾಖೆಯಲ್ಲಿ. ನನ್ನ ಲಿಮಿಟೇಷನ್ ಏನಿದೆ ಅನ್ನೋ ಕೊಡ್ತಾರೆ. ಪ್ರಯಾರಿಟಿ ಮೇಲೆ ಮಾಡ್ತಾ ಇದ್ದೀನಿ ನಾನು. ನಮ್ಮ ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲೇ ಹುಟ್ಟಿದ್ದಾರೆ ಅಂತ ಹೇಳಿದರೆ, ಹಾಗಾದ್ರೆ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಇವ್ರ ಮುಖಕ್ಕೆ ತರ್ತಾರೆ ಅಂದ್ಕೊಂಡಿದ್ದೀರಾ? ಇವ್ರ ಥರ ಯೋಗ್ಯತೆ ಇಲ್ಲ. ರಾಘವೇಂದ್ರ ಅವ್ರು ಯಾವತ್ತು ಭಾಷಣ ಮಾಡಿದ್ದಾರೆ ಹೇಳ್ರಿ ನೋಡೋಣ, ಯಾವತ್ತು ಮಾಡಿದ್ದಾರೆ? ನಾನು ಮೊನ್ನೆ ನೋಡಿದೆ ಫಾರೆಸ್ಟು DC ಅವರಿಗೆ, ಯಾಕೆಂದರೆ ಅವರಿಗೆಲ್ಲ ಮೆಸೇಜ್ ತಗೋತಾರಲ್ಲಿ ಶರಾವತಿ ಅವ್ರದ್ದು ಹೆಂಗೆ ಮೂವ್ ಆಗ್ತಾ ಇದೆ ಅಂದ ತಕ್ಷಣ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿಬಿಡೋದು. ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಮಾಡಬೇಡ್ರಿ ಅಂತ ನಾನು ಹೇಳೋದಿಲ್ಲ. ಕೇಂದ್ರ ಸರ್ಕಾರ ಸಹಕಾರ ಬೇಕು ಅಂತಲೇ ನಾನು ಕೇಳಿದ್ದೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೆಲಸ ಅವತ್ತೇ ಅವ್ರು ಮಾಡಿ ಮುಗಿಸ್ಬೋದಾಗಿತ್ತಲ್ಲ, ಇಲ್ಲಿವರೆಗೂ ಎಳಿಬೇಕಾ? ನನ್ನ ಹತ್ರ ಇರಲಿಲ್ಲ, ನಾನು ತಾನೇ ಇವಾಗ ಆಗಿರೋದು. 3 ವರ್ಷದೊಳಗೆ ಏನು ಪ್ರೋಗ್ರೆಸ್ ಮಾಡಿದ್ದೀವಿ ಅಂತ ಹಂತವಾಗಿ ನಮ್ಮ ಹಂತ ಮುಗೀತು. ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು. ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಅವರು ನಮ್ಮ ಪರವಾಗಿ ನಿಲ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಬಿಕಾಸ್ ಆ ಕೇಸ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಆಫೀಸರ್ ಟ್ರಾನ್ಸ್ಫರ್ ಆಗೋದನ್ನೂ ನಿಲ್ಲಿಸಿದೆ ನಾನು, ನನಗೂ ಗೊತ್ತಿರಲಿಲ್ಲ. ಹಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರಲ್ಲಿ ರಾಜಮಠದಲ್ಲಿ. ಅವ್ರನ್ನ ದಯವಿಟ್ಟು ಇದು ಕೇಸ್ ಆಗೋವ್ರಿಗೆ ಇವ್ರನ್ನೇ ಇಡಿ ಅಂಥೇಳಿ ನಾನೇ ಇಟ್ಟು ಕೆಲಸವನ್ನು ಒಂದು ಹಂತಕ್ಕೆ ಮಾಡ್ತಾಯಿದ್ದೀನಿ. ಆದರೆ ಯಾರ್ಯಾರು ಈ ಮಹಿಳಾ ಮೀಸಲಾತಿಯನ್ನು, ನನಗೆ ನೆನಪಿರೋ ಪ್ರಕಾರ ಸರಿನೇ ಏನೋ ತಪ್ಪು, ನೀವು ಸರಿ ಮಾಡ್ಕೊಳ್ಳಿ. ನರೇಂದ್ರ ಮೋದಿಯವರು ಅವ್ರ ತಾಯಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಹೌದಾ? ಹಾಗಾದ್ರೆ ಯಾಕೆ ಮಾಡಿದರು ಅಂಥೇಳಿ. ಇದೇ ನರೇಂದ್ರ ಮೋದಿಯವರು 8 ಗಂಟೆಗೆ ಸಾಯಂಕಾಲ ಬಂದು ದೇಶನ ಲಾಕ್ಡೌನ್ ಮಾಡ್ತಾರೆ. ಎಲ್ಲರೂ ದೀಪ ಹಚ್ಚಿರಿ, ವೈರಸ್ ಹೋಗುತ್ತೆ ಅಂತಾರೆ. ಆ ತಮಟೆ ತಗೊಂಡು ಟಾಮ್ ಅಂತ ಹೊಯ್ಕೊಳ್ಳಿ ಅಂತಾರೆ. ಒಂದಿಷ್ಟು ಜನರು ಹುಚ್ಚಿರ ಥರ ಹೊಯ್ಕೊಂಡ್ರು. ಎಷ್ಟು ಜನರು ಸತ್ತೋದ್ರು ಏನಾದ್ರು ಲೆಕ್ಕ ಕೊಟ್ಟಿದ್ದಾರಾ? ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ದುಡ್ಡು ಬರ್ತದೆ, ಏನಾದ್ರು ಲೆಕ್ಕ ಕೊಟ್ಟಿದ್ದಾರಾ? ಇದನ್ನು ಕೇಳಬೇಕಲ್ಲ ಭಾರತೀಯರಾಗಿ. ಇವರೆಲ್ಲ ಇಷ್ಟೊಂದು ಟೀಕಾ ಟಿಪ್ಪಣಿಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿಯವರು ಜನವರಿ 16 ಇಲ್ಲ 26 27ನೇ ತಾರೀಕು ಏನೋ ಇದು ಕೋವಿಡ್ ಮಹಾಮಾರಿ ಬರ್ತಾ ಇದೆ, ದಯವಿಟ್ಟು ಹುಷಾರಾಗಿರ್ರಿ, ದಯವಿಟ್ಟು ಕೇಂದ್ರ ಸರ್ಕಾರದವ್ರು ನೋಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ
ಅವ್ರನ್ನ ಪಪ್ಪು ಅಂಥೇಳಿ ಚೀಪಾಗಿ ಮಾತಾಡಿದ್ರು. ಹಂಗಾರೆ ಸಾವಿರ ಕಾರಣ ನರೇಂದ್ರ ಮೋದಿಯವರು ಮತ್ತು ಅವ್ರ ಗ್ಯಾಂಗ್ ಹೌದೋ ಅಲ್ಲ. ಅವನು ಏನು ಅಪ್ಪ ತೇಜಸ್ವಿ ಸೂರ್ಯ ಏನು ತುಕಡೆ ಗ್ಯಾಂಗ್ ಅವರೆಲ್ಲ ಸೇರ್ಕೊಂಡು ಈ ದೇಶನ ಹಾಳು ಮಾಡ್ತಾ ನಿಮ್ಮ ರಾಜ್ಯನ ಬಿಕಾರಿ ಮಾಡ್ತಾ ಇದ್ದಾರೆ ಕಣಯ್ಯ. ನೀನು ಎಲ್ಲಿ ಹೋಗಿ ಒದರ್ತಾ ಇದೆ ಆ ಕಡೆ ಸೈಡಿಂದ ನಿಮ್ಮ ಪಾರ್ಲಿಮೆಂಟಲ್ಲಿ ಅವರೇ ನಿಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ಲಲ್ಲ. ನಿಮ್ಮ ರಾಜ್ಯದ ಬಗ್ಗೆ ಧ್ವನಿ ಇರ್ತಕ್ಕಂಥ ಆಸಕ್ತಿ ಇಲ್ಲ. ಯಾಕೆ ಗೊತ್ತಾ, ಇವರೆಲ್ಲರೂ ಕೂಡ ಇವ್ರ ಮುಖಕ್ಕೆ ಮತ ಹಾಕ್ಸ್ಕೊಂಡವ್ರಲ್ಲ. ಇವರು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕಿ ಅಂಥೇಳಿ ಫೋಟೋ ಹಾಕ್ಕೊಂಡು ಹೋದವ್ರು ತಾನೇ ಇದು. ಇದಕ್ಕೆ ಶಿಕ್ಷೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ನಮಗೆ ಬರಗಾಲ ಬಂದಾಗ ನಾವು ಡೆಲ್ಲಿಗೆ ಹೋಗಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ, MLAs ಮಿನಿಸ್ಟರ್ಸ್ ಎಲ್ಲ, ನೆನಪಿದೆ ತಾನೇ? ಅವಾಗೆಲ್ಲ ಟೀಕಾ ಟಿಪ್ಪಣಿಯನ್ನು ಮಾಡಿದರು. ಇದೇ BJP ಅವರು ಟೀಕಾ ಟಿಪ್ಪಣಿ ಮಾಡಿದರು. ನೀವು ಗ್ಯಾರಂಟಿ ಕೊಟ್ಟಿದ್ರಿ ಎಲ್ಲ ಹರಾಜಾಗಿ. ಯಾಕೆ ಬರಗಾಲಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಕೊಡಬೇಕಾ? ಇಲ್ಲ, ರೂಲ್ಸ್ ಇದೆಯೋ ಇಲ್ಲ ನಮ್ಮ ದೇಶದೊಳಗೆ? ಫೆಡರಲ್ ಸಿಸ್ಟಮಲ್ಲಿ ಇದೆಯಾ? ಇಲ್ಲ ಅಂತ ಹೇಳ್ಬಿಡಿ. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತೀವಿ ಇವರಿಗೆ? ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ, ಸುಪ್ರೀಂ ಕೋರ್ಟ್ ಅವರು ಇವರಿಗೆ ದುಡ್ಡು ಕೊಡಿ ಅಂಥೇಳಿ ಡೈರೆಕ್ಷನ್ ಕೊಟ್ಟರು. ನೀವು ಕಣ್ಣಾರೆ ನೋಡಿದ್ರಲ್ಲ. ಹಾಗಾದ್ರೆ ಇನ್ನೂ ಎಷ್ಟು ಒದ್ದಾಡಬೇಕು? ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಕೊಡ್ತಾನೆ, ಯಾರು ಕೇರೆ ಮಾಡಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಗೊತ್ತಿಲ್ಲ, ನಿಮಗೆ ನಾನು ಹೇಳ್ತೀನಿ ಕೇಳಿ, ಮಿನಿಸ್ಟರ್ಸಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಡಿದ್ರೆ ಕೊಡಲ್ಲ. ಯಾಕೆಂದರೆ ಇಲ್ಲಿರೋ ಸಂಸದರು ಮಿನಿಸ್ಟರ್ ಯಾರು ಆಗಿದಾರಲ್ಲ ಅವರು ಹೇಳಿದ್ದಾರೆ, ಏನಾದ್ರು ದುಡ್ಡು ಬರೋದಿದ್ರೆ ಕಟ್ ಆಫ್ ಮಾಡಿ, ಏನೂ ಅಪಾಯಿಂಟ್ಮೆಂಟ್ ಕೊಡಬೇಡಿ. ಇದನ್ನು ಆಫೀಸರ್ಸೇ ಹೇಳ್ತಾರೆ, ನಮ್ಮ ಹತ್ರ ಪ್ರೂಫ್ ಇಲ್ಲ. ಮತ್ತು ಹಂಗಾರೆ ನಾನೊಬ್ಬ ಎಜುಕೇಷನ್ ಮಿನಿಸ್ಟ್ರಿಗೆ ಲೆಟರ್ ಬರೆದಾಗ ಅವ್ರು ಮೀಟ್ ಮಾಡಬೇಕೋ ಬೇಡವಾ? ಕೊನೆಗೆ ಯಾರೊಬ್ಬರು ತೀರ್ಕೊಂಡು ಹೋಗಿದ್ರು, ನಮ್ಮ ಕಸ್ತೂರಿ ರಂಗನ್ ಅವರು. ಆವಾಗ ಇವರು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ಬಂದಾಗ ನಾನೇ ಹೋಗಿ ಅವ್ರನ್ನ ಎಲ್ಲ ಭೇಟಿ ಮಾಡಿದ್ನಪ್ಪ. ಎಂಥದ್ದು ಫಾರೆಸ್ಟ್ ಗೆಸ್ಟ್ ಹೌಸೋ ಇಲ್ಲ, ಟಾಟಾ ಗೆಸ್ಟ್ ಹೌಸೋ ಎಂಥದ್ದು. ನಾನೇ ಹೋದೆ ಅಲ್ಲಿಗೆ. ನಾನು ಹೋಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಇಲ್ಲ, ನಾನೇ ಹೋಗಿ ಭೇಟಿ ಮಾಡಿ ಒಂದು ಅರ್ಜಿನ ಕೊಟ್ಟು ಬಂದೆ. ಯಾಕಂದರೆ ಡೆಲ್ಲಿಗೆ ಹೋದ್ರೆ ಸಿಗೋದೇ ಇಲ್ಲಿ ಇವರು. ಅವ್ರ ಆಫೀಸರ್ಸ್ ಲೆವೆಲ್ ಅಷ್ಟೇ, ನಾನು ಆಫೀಸರ್ಸ್ ಲೆವೆಲ್ಲ. ತಾರತಮ್ಯ ಮಾಡಬೇಕಾದ್ರೆ ನಮ್ಮ ಹಣದಿಂದ ಬೇರೆ ರಾಜ್ಯಗಳನ್ನು ಉದ್ಧಾರ ಮಾಡ್ತಾರೆ. ನಿಮ್ಮ ಬೆವರಲ್ಲಿ, ನಮ್ಮ ರೈತರ ಬೆವರಲ್ಲಿ ನೀವೆಲ್ಲ ಟ್ಯಾಕ್ಸ್ ಕಟ್ತೀರಿ. ಮೊಸರಿಗೂ ಟ್ಯಾಕ್ಸ್ ಕಟ್ತೀರಿ, ಇಡ್ಲಿಗೂ ಕಟ್ತೀರಿ, ಎಲ್ಲದಕ್ಕೂ ಕಟ್ತೀರಿ, ನೋ ಪ್ರಾಬ್ಲಮ್. ನಮ್ಮ ದೇಶದ ಸಿಸ್ಟಮಲ್ಲಿ ಇದೆ. ನಾವು ಕೊಡಬೇಡ್ರಿ ಅಂತ ಹೇಳಿಲ್ಲ, ಈಗ ಹಿಂದಿ ಓದಬೇಡ್ರಿ ಅಂತ ಹೇಳಿ ಏನು ಹೇಳಿಲ್ಲ, ನಾವು ಗ್ರೇಡಿಂಗ್ ಮಾಡ್ತೀವಿ ಅಂತೇಳಿ. ಅದಕ್ಕೂ ಇವ್ರ ರಾಜ್ಯ ಎಲ್ಲಿ ನಮ್ಮ ಕನ್ನಡ ಸಂಬಳನ ತಗೊಂಡು ನಮ್ಮ ಕನ್ನಡಿಗರ ಮತ ಹಾಕ್ಸ್ಕೊಂಡು ನಮ್ಮ ಟ್ಯಾಕ್ಸ್ನ ನಾವು ಕೇಳೋದಕ್ಕೆ ಈ ಮತ ಹಾಕ್ಸ್ಕೊಂಡವ್ರಿಗೆ ಧ್ವನಿ ಇಲ್ಲ ಅಂತ ಹೇಳಿದರೆ ಮಹಿಳೆಯವ್ರಿಗೆ ಏನು ಮೀಸಲಾತಿ ಕೊಡ್ತಾರಂತ ಇವರು? ಎಷ್ಟು ಜನರು ಅಧ್ಯಕ್ಷರನ್ನು ಮಾಡಿದ್ದಾರೆ ರೀ? ಎಷ್ಟು ಜನರು CM ಅನ್ನು ಮಾಡಿದ್ದಾರೆ? ಫಸ್ಟು ಪ್ರೆಸಿಡೆಂಟ್ ಮಾಡಿದ್ದು ಮಹಿಳೆಯವ್ರನ್ನ ಯಾರು? ಫಸ್ಟು ಪ್ರೈಮ್ ಮಿನಿಸ್ಟರ್ ಎಷ್ಟಾಗಿದ್ದಾರೆ? ಎಷ್ಟು ಜನರಾಗಿದ್ದಾರೆ? ಇದನ್ನೆಲ್ಲ ನೋಡ್ಬೇಕಲ್ಲ, ಅವ್ರವ್ರ ಸಾಧನೆಗಳನ್ನು ಹೇಳಬೇಕಲ್ಲ. ರಾಜೀವ್ ಗಾಂಧಿಯವರು 33% ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೊಟ್ಟರು, ಹೌದಲ್ವ? ಅದಾದಮೇಲೆ ಏನಾರು ಆಗಿದೆಯಲ್ಲಿ? ಗ್ರಾಮ ಪಂಚಾಯತಿಗೆ 50% ಇದೆ. MLAಸ್ದು ಕೂಡ ಮಾಡಿ ಅಂಥೇಳಿ ಅವಾಗ ಬಿಲ್ ಪಾಸ್ ಆಗಿರೋದು. 33% MP ಗಳಿಗೂ ಅಷ್ಟೇ, ಈ 500 ಚಿಲ್ಡ್ರಲ್ಲಿ, ಮತ್ತು MLAಸು ಕೂಡ ಆಗಿ ಅಂತ ಮಾಡಿ ಸೈನ್ ಮಾಡಿದಾರಲ್ಲ ಎಲ್ಲರೂ. ಐ ಥಿಂಕ್ 400 and ಆರ್ಡರ್. ಆವಾಗ ಲಲ್ಲು ಪ್ರಸಾದ್ ಅವರು ನನಗೆ ಗೊತ್ತಿರೋ ಪ್ರಕಾರ ವಿರೋಧ ಮಾಡ್ತಾರೆ ಇರಬೇಕು. ಅವ್ರು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅಂತ ಅವ್ರು ಒಳ ಮೀಸಲಾತಿ ಕೊಡಿ ಅಂತ ಅವಾಗ ಒಂದು ಇದು ಮಾಡ್ತಾರೆ. ಆದರೆ ಹೈಯೆಸ್ಟ್ ವೋಟ್ ಹಾಕ್ತಾರೆ ಅವಾಗ 400 ಚಿಲ್ಲರೆ. ಯಾಕೆ ಮೊನ್ನೆ ಡಿಫೀಟ್ ಆಯಿತು ಅಂದರೆ ಇದೇ ರೀಸನಿಗೆ. ಇದೇ ರೀಸನಿಗೆ ಅದಕ್ಕೆ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿ ನಮ್ಮ ಟ್ಯಾಕ್ಸ್ ಹಣನ ಇವ್ರು ಹೋಗಿ ಅವ್ರ ಹತ್ರ ಅಟ್ಲೀಸ್ಟ್ ಕರ್ಟಸಿಗೆ ನಮ್ಮ ರಾಜ್ಯಕ್ಕೆ ಏನು ಹಣ ಬರಬೇಕು ಅದು ಕೇಂದ್ರದಿಂದನೇ ಕೊಡಲಿ ರೀ, ಕೇಂದ್ರದಿಂದನೇ ಕೊಡಲಿ. ಈಗ ನಮಗೆ ಎಷ್ಟೊಂದು ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದಾವೆ, ಕಟ್ ಆಫ್ ಆಗಿಬಿಟ್ಟಿದೆ. ಐ ಕ್ಯಾನ್ ಗಿವ್ ಲಿಸ್ಟ್. ಬಟ್ ನಾವು ನಮ್ಮ ಮಕ್ಕಳು ಪಾಪ ಕಷ್ಟಪಟ್ಟು ನಾವು ಕೂಡ ಇರೋದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೊರಗಡೆಗೆ CSR ಫಂಡ್ಸು ಅದೆಲ್ಲ ತರ್ತಾಯಿದ್ದೀವಿ.